ಶಿವಮೊಗ್ಗ ಜಿಲ್ಲೆಯ ಛಾಯಾನಗರದಲ್ಲಿ ನಡೀತಾ ಇರುವಂತಹ ಶನೈಶ್ಚರ ಯಾಗದ ಅದ್ಧೂರಿಯುತ ಕಾರ್ಯಕ್ರಮವನ್ನ ಮುಂದುವರಿಸೋಣ ಬನ್ನಿ. ಇನ್ನ ಮಕ್ಕಳಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನ ದೂರನೇ ಇಟ್ರು ಎಲ್ರು. ನನ್ ಗಂಡ ಮಾತ್ರ ನನ್ನ ಚೆನ್ನಾಗೆ ನೋಡ್ಕೊಂಡ್ರು. ಇವಾಗ ನಾವು 8ನೇ ವರ್ಷ ನಡೀತಾ ಇದೆ ಗುರುಜಿ. ನನಗೆ ಇನ್ನ ಮಕ್ಕಳು ಆಗ್ಲಿಲ್ಲ. ಅವ್ರ ಜೊತೆ ಹೊಂದ್ಕೊಳಕ್ಕೂ ಆಗ್ತಾ ಇಲ್ಲ. ನನಗೆ ಮನೆಯವ್ರ ಜೊತೆ ಇರ್ಬೇಕು, ಎಲ್ಲ ಕುಟುಂಬದಲ್ಲಿ ಇರ್ಬೇಕು ಅಂತ ಆಸೆ ಇದೆ. ನನ್ ಗರ್ಭಕೋಶದಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿದ್ರು. ಮಣಿಪಾಲಲ್ಲಿ ಹೋಗ್ಬಿಟ್ಟು ಲ್ಯಾಪ್ರೋಸ್ಕೋಪಿ ಅಂತ ಮಾಡಿಸ್ಕೊಂಡ್ ಬಂದೆ. ಓಪನ್ ಸರ್ಜರಿ ಮಾಡಿದ್ರು ಗುರುಜಿ. ಮತ್ತೆ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ ಮಾಡಿಸ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ಗುರುಜಿ ನಂಗೆ. ಚಿಂತೆ ಮಾಡ್ಬೇಡ ತಾಯಿ, ಎಲ್ಲರೂ ಕಿವಿಗೊಟ್ಟು ಕೇಳಿ. ನೀವು ಮಾಡ್ತಾ ಇರ್ತಕ್ಕಂತಹ ಒಂದು ತಪ್ಪು ಇನ್ನು 7 ಜನ್ಮಕ್ಕಾಗುವಷ್ಟು ಮೂಟೆ ಕಟ್ಕೊಳ್ತಿದ್ದೀರಿ. ಈ ತಪ್ಪನ್ನ ಯಾರೇ ಇವತ್ತು ಮಾಡ್ತಿದ್ರು ಸಹಿತ ಈಗಿಂದೀಗಲೇ ಈ ಕ್ಷಣದಲ್ಲಿ ನೀವು ಆ ತಪ್ಪನ್ನು ತಿದ್ದುಕೊಳ್ಳಿಲ್ಲ ಅಂದ್ರೆ ಖಂಡಿತ ಹೇಳ್ತೇನೆ, ಜನ್ಮ ಜನ್ಮಾಂತರಕ್ಕೂ ಸಹಿತ ಹೆಗಲ ಮೇಲೆ ಮೂಟೆ ಇಟ್ಕೊಳ್ತೀರಿ, ಪಡಬಾರದು ಪಾದೆ ಪಡ್ತೀರಿ. ಯಾವುದೇ ಹೆಣ್ಣು ಮಕ್ಕಳಿಗಾಗ್ಲಿ ಮಕ್ಕಳಾಗಿಲ್ಲ ಅಂದಾಗ ಅವ್ರನ್ನ ನಿಕೃಷ್ಟವಾಗಿ ನೋಡ್ತಕ್ಕಂಥದ್ದು, ಅವ್ರನ್ನ ದೂರ ಇಡ್ತಕ್ಕಂಥದ್ದು, ಆ ಮಕ್ಕಳಿಗೆ ಸಣ್ಣ ಮಕ್ಕಳನ್ನ ಮುಟ್ಟದಕ್ಕೆ ಕೊಡದಿರ ಇರ್ತಕ್ಕಂಥದ್ದು, ಇಂಥ ಮಹಾಪರಾಧಗಳನ್ನು ಮಾಡಬೇಡಿ. ಜನ್ಮತಃ ಯಾರು ಬಂಜೆ ಇರಲ್ಲ. ಜನ್ಮತಃ ಯಾರು ಅವರಿಗೆ ಗರ್ಭದಲ್ಲಿ ಗರ್ಭ ನಿಲ್ದಿರತಕ್ಕಾಗೋದಿಲ್ಲ. ಇಲ್ಲಿ ಗರ್ಭ ನಿಲ್ಲಿಲ್ಲ ಅಂದ್ರೆ 2 ಅರ್ಥ ಇದೆ. ಒಂದು, ಗಂಡನಲ್ಲೂ ಸಮಸ್ಯೆ ಇರಬಹುದು ಅಥವಾ ಹೆಣ್ಣಲ್ಲೂ ಸಮಸ್ಯೆ ಇರಬಹುದು. ಗಂಡಲ್ಲಿ ಸಮಸ್ಯೆ ಇದ್ದಾಗ, ತನ್ನ ಮಗನಲ್ಲಿ ಸಮಸ್ಯೆ ಇದ್ದಾಗ ಆ ತಾಯಿ ಯಾಕೆ ಆಲೋಚನೆ ಮಾಡಬಾರದು? ಆ ತಾಯಿಯೂ ಒಂದು ಹೆಣ್ಣಾಗಿದ್ದಾಗ ಅಥವಾ ಆ ಪರಿಸರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಚಿಂತನೆ ಮಾಡಬೇಕು. ಮಕ್ಕಳಾಗಿಲ್ಲ, ಮನೇಲಿರ್ತಕ್ಕಂಥ ಸಂತಾನವನ್ನೇ ಸಹಿತ ಒಬ್ಬರು ನೋಡ್ಕೊಂಡು ಮಕ್ಕಳಾಗ್ಲಿ ಅವ್ರ ಮಕ್ಕಳೇ ಈ ಮಕ್ಕಳು ಅಂತ ತಿಳ್ಕೊಳ್ಳುವಂಥದ್ದು ಧರ್ಮ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳಾಗದಿರತಕ್ಕಂತಹ ತಾಯಂದ್ರನ್ನ, ಮಕ್ಕಳಾಗದಿರತಕ್ಕಂತಹ ಹೆಣ್ಣು ಮಕ್ಕಳನ್ನ ಅಪ್ಪಿತಪ್ಪಿ ನೀವು ದೂಷಣೆ ಮಾಡೋದು, ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು, ಅವ್ರ ಕೈಲಿ ಮಕ್ಕಳನ್ನ ಕೊಡದಿರ ಇರ್ತಕ್ಕಂಥದ್ದು, ಅಂತ ಅಪ್ಪಿತಪ್ಪಿ ಆ ಮಕ್ಕಳೇನಾದ್ರು ಬಂದು ಇನ್ನೊಬ್ಬ ಮಕ್ಕಳನ್ನ ಮುಟ್ಟಿದ್ರೆ ಸಡನ್ ಆಗಿ ಮಕ್ಕಳನ್ನ ಕೈಯಿಂದ ಕಿತ್ಕೊಳ್ಳೋದು, ಅಥವಾ ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಅವ್ರು ಆಹ್ವಾನ ಕೊಟ್ಟು ಅವ್ರು ಬಂದಾಗ ಅವ್ರ ಮುಂದೆ ಸಣ್ಣ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಹೋಗ್ದಿರ ಇರ್ತಕ್ಕಂಥದ್ದು, ಇಂಥ ಮಹಾಪರಾಧ ಮಾಡಿದ್ದೇ ಆದ್ರೆ ಇವತ್ತು ನೀವು ಪರವಾಗಿಲ್ಲ, ಇವತ್ತು ನಿಮ್ಮ ದೇಹದಲ್ಲಿ ಶಕ್ತಿ ಇದೆ, ನಿಮ್ಮ ಮುಂದೆ ಮಕ್ಕಳಿದೆ, ನಾಳೆ ತಿರುಗಿ ಬಿದ್ರೆ ನೀವು ಇದನ್ನೇ ಅನುಭವಿಸ್ತೀರಿ. ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಹೆಣ್ಣು ಮಗಳ ಮನಸ್ಸನ್ನ ನೋಯಿಸಬಾರದು, ಅದು ಮಹಾಪರಾಧ. ಆದ್ರೆ ತಾಯಿ, ಇದು ಸಾರ್ವತ್ರಿಕವಾಗಾಯ್ತು. ಈಗ ನಾನು ತಿಳಿಸ್ತಾ ಇದ್ದೀನಿ ಕೇಳಮ್ಮ. ನಿನ್ನ ಸ್ವರತರಂಗ ಪ್ರಕಾರ ಇಷ್ಟೊತ್ತು ನೀನು ಮಾತಾಡೋದಲ್ಲ, ನಿನ್ ಕಷ್ಟ ನನ್ನ ಮುಂದೆ ಹೇಳ್ಕೊಂಡಿದ್ದೆ ತಾಯಿ. ನಾನು ಹೇಳ್ತಾ ಇದ್ದೇನೆ, ಖಂಡಿತ ನಿನ್ನ ಗರ್ಭ ನಿಲ್ಲುತ್ತೆ, ಖಂಡಿತ ನಿನ್ನ ಗರ್ಭ ನಿಂದೇ ನಿಲ್ಲುತ್ತೆ. ಶನೈಶ್ಚರನ ಸಂಪೂರ್ಣ ಅನುಗ್ರಹ ನಿನಗಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಪರಿವಾರ ಪೂರ್ತಿ, ನೀವು, ನಿಮ್ಮ ಯಜಮಾನರು, ನಿಮ್ಮ ಅತ್ತೆ ಮಾವ ಎಲ್ಲರೂ ಸಹಿತ ಸಂತೋಷದಿಂದ ಇರ್ತೀರಿ. ಆದ್ರೆ ಯಾವುದೇ ಕಾರಣಕ್ಕೂ ಮನಸ್ಸನ್ನ ಅಲಗ್ ಮಾಡ್ಕೋಬೇಡ. ಇನ್ನೊಂದ್ಸತಿ ಆಪರೇಷನ್ ಅಂತ ಹೇಳಿದಾರಲ್ಲ, ಆಪರೇಷನ್ ತನಕ ಹೋಗ್ಬೇಡ. ಇನ್ನು 4 ತಿಂಗಳು ವೇಟ್ ಮಾಡಮ್ಮ. ಇನ್ನು 4 ತಿಂಗಳು ನೀನು ಕಾದಿದ್ದೆ ಆದ್ರೆ ಖಂಡಿತ ನಿನ್ನ ಗರ್ಭ ನಿಂತೇ ನಿಲ್ಲುತ್ತೆ. ಅಧೈರ್ಯ ಪಡಬೇಡ, ಆಯ್ತಮ್ಮ? ಒಳ್ಳೇದಾಗ್ಲಿ ಮಗು, ಚೆನ್ನಾಗಿರ್ತಾಯಿ. ನಮಸ್ತೆ ಗುರೂಜಿ. ಹೇಳಮ್ಮ. ಮದ್ವೆ 10 ವರ್ಷ ಆಯ್ತು ಗುರೂಜಿ, ಮಕ್ಕಳಾಗಿಲ್ಲ. ಮಕ್ಕಳಾಗಿಲ್ಲ. ಈ ಸಮಸ್ಯೆ ಹೇಗೆ ಬರುತ್ತೆ ಅನ್ನೋದು ಒಂದು ವಿಚಾರ ತಿಳಿಸ್ತೀನಿ. ಹಿಂದೆ 4, 5, 6, 7, 8 ಮಕ್ಕಳು ಹೆತ್ತೋರಿದ್ದಾರೆ. ಇವತ್ತು ಒಂದು ಮಗುನ ಹೆರೋದು ಕಷ್ಟವಾಗ್ತಾ ಇದೆ. ಮಕ್ಕಳಾಗಿಲ್ಲ ಅನ್ನೋ ಕೂಗು ಸಾಕಷ್ಟು ಬರ್ತಾ ಇದೆ. ಆ ಮಕ್ಕಳಾಗಿಲ್ಲ ಅನ್ಲಿಕ್ಕೆ 2 ಅರ್ಥನೂ ಇದೆಮ್ಮ. ಒಂದು, ಇತ್ತೀಚಿನ ನಾವು ತಿಂತಕ್ಕಂಥ ಅನ್ನ ಆಹಾರಗಳು ಸಮಂಜಸವಾದಂತ ರೀತಿಯಲ್ಲಿ ಇಲ್ಲ. ಆದ್ರೆ ಒಂದು, ನಿನ್ನ ಸ್ವರತರಂಗ ಪ್ರಕಾರ ಖಂಡಿತ ನಿನ್ನ ಗರ್ಭ ನಿಲ್ಲುತ್ತೆ ತಾಯಿ, ಅಧೈರ್ಯ ಪಡಬೇಡಮ್ಮ. ಇಷ್ಟಕ್ಕೆ ಮುಂಚಿತವಾಗ ಯಾವಾಗ ಗರ್ಭ ನಿಂತಿತ್ತಮ್ಮ? ಹಾಸ್ಪಿಟ್ಲ್ ತೋರಿಸಿದ್ವಿ ಗುರುಜಿ, ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೆ, ನಿಂತ್ಕೊಂಡಿಲ್ಲ. IVF ಎಲ್ಲ ಮಾಡ್ತಿದ್ವಿ. IVF ಮಾಡಿಸಿದ್ದೀರಿ? ಪ್ರತಿ ತಿಂಗಳು ಡೇಟ್ ಕರೆಕ್ಟ್ ಆಗಿ ಆಗ್ತಾ ಇದೀರಮ್ಮ? ಆಗ್ತಾ ಇದೀನಿ ಗುರುಜಿ. ಆಗ್ತಾ ಇದ್ದೀರಿ, ಚಿಂತೆ ಮಾಡ್ಬೇಡ ತಾಯಿ, ಖಂಡಿತ ಆಗತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಔಷಧಿ ಕ್ರಮಗಳನ್ನು ಸ್ವಲ್ಪ ತಗೋಬೇಕು ನೀನು. ಯಾಕೆಂದ್ರೆ ಬಹಳ ನಿಶಕ್ತಲಾಗಿದ್ಯಾ ನೀನು. ನಿನ್ನಲ್ಲಿ ತಿನ್ನೋ ಆಹಾರದಲ್ಲೂ ಶಕ್ತಿ ಇಲ್ಲ. ನಿಮ್ಮ ಪತಿದೇವರ ಜನ್ಮ ನಕ್ಷತ್ರ ಏನಮ್ಮ? ಗೊತ್ತಿಲ್ಲ. ಒಂದ್ ಕೆಲಸ ಮಾಡ್ತಾಯಿ, ನಿಮ್ಮ ಮನೆಯವರ ಫೋಟೋ, ನಿನ್ ಫೋಟೋ ಎರಡೂ ಸಹಿತ ನಮ್ಮ ವಾಹಿನಿ ಕಳಿಸ್ಕೊಡಮ್ಮ. ನನ್ನ ವಾಹಿನಿ ಕಳಿಸಿ, ಮನೆಗಲ್ಲ ವಾಹಿನಿ ಕಳಿಸಿ, ನಾನು ಅಲ್ಲಿ ನೋಡಿ ತಿಳಿಸ್ಕೊಡ್ತೇನೆ. ಒಳ್ಳೇದಾಗ್ಲಿ ತಾಯಿ. ಹಲೋ ಗುರುಜಿ. ಹೇಳಮ್ಮ. ನಮ್ಮ ಮಕ್ಳಿಗೆ ಸಮಸ್ಯೆ ಇದೆ ಗುರುಜಿ. ಏನ್ ಸಮಸ್ಯೆ ತಾಯಿ? ಹಿಮೋಫಿಲಿಯಾ ಅಂತ 2 ಗಂಡ್ ಮಕ್ಳಿಗೆ. ಅದಕ್ಕೆ ಏನಾರು ಪರಿಹಾರ ಮಾಡ್ಬೇಕು ಗುರುಜಿ. ಬಹಳ ಕಡೆ ತಿರುಗಡಿದೆ ಗುರುಜಿ. ಮಕ್ಕಳು ಈಗ ಎಲ್ಲಿದಾರಮ್ಮ? ಇಲ್ಲೊಂದಿದೆ ಗುರುಜಿ, ಹಿಂದೆಗಡೆ ಒಂದು ಇದೆ. ಎಲ್ಲ ಕಡೆ ತಿರುಗಿದೆ ಗುರುಜಿ, ದಾವಣಗೆರೆ, ಬೆಂಗಳೂರು, ಮಣಿಪಾಲು. ಅದರಿಂದ ಸಮಸ್ಯೆ ಏನಾಗತ್ತಮ್ಮ?
ಇದು ಮೈ ತುಂಬಾ ರಕ್ತ ಗಂಟಾಗೋದು ಆಗುತ್ತೆ ಗುರುಜಿ. ಎರಡು ಮಕ್ಕಳಿಗೂ ಹಾಗೆ ಇದೆಯಾ? ಗುರುಜಿ ನಿಮ್ದು ಸಂಸಾರ ಫ್ಯಾಮಿಲಿಯಲ್ಲಿ ಮದುವೆ ಆಗಿದ್ದೀರಾ? ಹೊಸ ಹೊಸ ಸಂಬಂಧನ? ಬೇರೆ. ಹೊಸ ಸಂಬಂಧ? ಸಂಬಂಧಿಕರ ಮದುವೆ ಆಗಿಲ್ವಾ ನೀವು? ಇಲ್ಲ ಗುರುಜಿ. ಮತ್ತೆ ಹಾಗಿದ್ರೆ ಈ ಸಮಸ್ಯೆ ಬರೋದಲ್ವಲ್ಲ? ಬೇರೆ ಕಡೆನೆ ಆಗಿರೋದು ಗುರುಜಿ. ಎರಡು ಮಕ್ಕಳಿಗೂ ಹಾಗೆ ಆಗತ್ತಾ? ಮೈಯೆಲ್ಲ ಗಂಟು ಆಗ್ತಾ ಇದೆಯಾ? ಗುರುಜಿ. ಇದಕ್ಕೆ ಔಷಧಿ ಏನ್ ಕೊಡ್ತಾ ಇದೆಯಮ್ಮ? ಇಂಜೆಕ್ಷನ್ ಗುರುಜಿ, ಮೆಡಿಸಿನ್ ಆಗ್ತಾ ಇದೀನಿ. ಖಂಡಿತ ನಾನು ತಿಳಿಸ್ತೀನಿ ತಾಯಿ. ಈ ಕಾರ್ಯಕ್ರಮ ಮುಗಿದ್ಮೇಲೆ ಆ ಎರಡು ಮಕ್ಕಳನ್ನು ಇಲ್ಲಿ ಕರ್ಕೊಂಡ್ ಬಾ, ಗುರುಜಿ. ನಾನ್ ಮಾತಾಡ್ತೇನೆ.